ಒಬ್ಬರು ಮಾತಾಡಿ ಬ್ರದರ್. ಅಲ್ವಾ ಒಂದು ನಿಮಿಷ ಪೆನ್ ಡ್ರೈವ್ ಇಂದು ದೇವರಾಜ ಒಬ್ಬರೇ ಅಲ್ಲ ನೋಡ್ರಿ. ಅದೀಗ ದೇವರಾಜೇಗೌಡ ಒಬ್ಬರೇ ಅಲ್ಲ, ಇಡೀ ಪ್ರಪಂಚ ಸಿಂಗಾಪುರ ಎಲ್ಲ ಕಡೆ ನೋಡ್ತಾವ್ರಲ್ಲ. ದೇವರಾಜೇಗೌಡ ಒಬ್ಬರಲ್ಲ ನೋಡ್ರಿ. ಅದೀಗ ಇಡೀ ಪ್ರಪಂಚಕ್ಕೆ ಕೊಟ್ಬಿಟ್ಟವ್ರಲ್ಲ ಅದನ್ನ. ಯಾವುದೇ ರೀತಿಯ ಪರಿಣಾಮಗಳು ಬ್ರದರ್, ನನ್ನ ಅಭಿಪ್ರಾಯದಲ್ಲಿ ನಾನು ಈ ಒಂದು ಪೆನ್ ಡ್ರೈವ್ ಬಿಟ್ಟ ನಂತರವೂ ಶಿವಮೊಗ್ಗದಲ್ಲಿ ಹೋಗಿ 24 ಗಂಟೆ ನಾನು 4 ಸಭೆ ಅಟೆಂಡ್ ಮಾಡಿದ್ದೇನೆ. ರಾಯಚೂರು ಹೋಗಿದ್ದೇನೆ, ಅಲ್ಲಿಂದ ಕಲಬುರಗಿಗೆ ಹೋಗಿದ್ದೇನೆ, ಬಳ್ಳಾರಿಗೆ ಹೋಗಿದ್ದೇನೆ, ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿದ್ದೇನೆ. ಎಲ್ಲೂ ಈ ಪೆನ್ ಡ್ರೈವಿನ ಬಗ್ಗೆ ಯಾರೂ ಜನಗಳು ತಲೆ ಕೆಡಿಸ್ಕೊಂಡಿಲ್ಲ. ಮಾಧ್ಯಮಗಳಲ್ಲಿ ಮಾತ್ರ ಇದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಸಿಕ್ಕಿದೆ. ನೋಡೋ ಆಸಕ್ತಿ ಇರೋರು ನೋಡ್ತಾರೆ, ನೋಡದೇ ಇದ್ದಾರೆ ನೋಡಲ್ಲ. ಚುನಾವಣೆ ಮೇಲೆ ಈಗ ನಾನೇ ನಿಮ್ಗೆ ಹೇಳ್ತಕ್ಕಂಥದ್ದು, ಹಿಂದೆ ಈ ರೀತಿಯ ಪ್ರಕರಣಗಳಲ್ಲಿ ಹಲವಾರು ಜನಗಳನ್ನು ಸಿಲುಕಿಸಿ ನಂತರ ಅವರು ಚುನಾವಣೆಗೆ ಜನಗಳ ಮುಂದೆ ಇದನ್ನೆಲ್ಲ ಪ್ರೊಜೆಕ್ಷನ್ ಕೊಟ್ಟರು. ಚುನಾವಣೆಗೆ ಹೋದಾಗ ಗೆದ್ದು ಬಂದಿದ್ದಾರೆ. ಇದು ಪ್ರಕರಣ No, I don't know about his where he is. I don't know. That responsibility already government has taken. Wherever he is there, they will bring him. ಯಾವುದು ನನ್ನ ಗಮನಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ, ಯಾವಾಗ ಹೋದ್ರು ನನಗೇನೂ ಗೊತ್ತಿಲ್ಲ. ನಾನು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿಟ್ಕೊಂಡಿದ್ದೇನೆ. ಇದ್ರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ತೇನೆ. ನನಗೇನು ಗೊತ್ತು ನೋಡಿ, ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಕೊಳ್ಳ. ನನ್ನ ಹತ್ರ ಅದು ಯಾವ ಮಾಹಿತಿಗಳಿಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ, ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ಥರಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು. ಅದು ನನ್ನ ಮುಂದಿರತಕ್ಕಂಥದ್ದು. ಮೈತ್ರಿ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳೋಣ. ಇವತ್ತು ಮತದಾನ ನಡೀತಾ ಇದೆ. ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳು ಬಹುಶಃ 16ಕ್ಕೇನೋ ಲಾಸ್ಟ್, 13ಕ್ಕೂ 14ಕ್ಕೆ ಲಾಸ್ಟ್, 16ನೇ ತಾರೀಕು ಲಾಸ್ಟ್ ಡೇಟು. ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬಾರದು ಅಂತಕ್ಕಂಥದ್ದು ನಮ್ಮಲ್ಲೇನಿಲ್ಲ. ನಾನು ಈ ಮೈತ್ರಿಯ ಒಪ್ಪಂದ BJP ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣದಿಂದ ಮುಜುಗರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದ್ದು. ಇದರಲ್ಲಿ ನಂದೇನು ತಕರಾರಿಲ್ಲ, ನಮ್ದೇನಿಲ್ಲ. ನಾನು ಈ ಒಂದು ಮೈತ್ರಿ ಮಾಡ್ಕೊಂಡ ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು. ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡೆಸ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ, ಸ್ಪೀಡು, ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು. ಇವತ್ತು ಏನು 20-25 ಗೆಲ್ತೀವಿ ಅಂತ ಲೆಕ್ಕಾಚಾರ ಮಾಡಿದ್ರು, ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟರು. ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹಸ ಪಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು,
ಮತ್ತಿನ ಒಂದು ಟೀಮು ನಾವು ಒಕ್ಕಲಿಗರ ನಾಯಕರು, ಒಕ್ಕಲಿಗರು ನನ್ನಿಂದ ಬಂದಾಯಿತು, ಒಕ್ಕಲಿಗರನ್ನೆಲ್ಲ ನಾನು ಜೋಬಲ್ಲೇ ಇಟ್ಕೊಂಡಿದ್ದೇನೆ, ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ರಲ್ಲ, ಅವ್ರಿಗೊಂದು ಕಡೆ ಪೆಟ್ಟು ಬಿದ್ದಿದೆ. ಚುನಾವಣಾ ಫಲಿತಾಂಶ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳು ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅದಕ್ಕೆ ಪಾಪ ಅವರಲ್ಲಿ ಈ ತಳಮಳ ಶುರುವಾಗಿರೋದು. ಆದ್ದರಿಂದ ನಾನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿದ್ದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.